ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಚಾನಲ್. ನಾರ್ಮಲ್ ಮ್ಯಾಗಿ ನೀವು ತಿಂದಿರ್ತೀರಾ, ಆದರೆ ಇವತ್ತು ಎಗ್ ಮ್ಯಾಗಿ ಒಂದ್ಸಲ ಮಾಡ್ಕೊಂತೀನಿ. ತುಂಬಾನೇ ಟೇಸ್ಟ್ ಬರುತ್ತೆ. ಸೊ ನಾನಿಲ್ಲಿ 15 ರೂಪಾಯಿ ಇರುವ ಪ್ಯಾಕೆಟ್ 2 ಪ್ಯಾಕೆಟ್ ತಗೊಂಡಿರೋದು. ಚೆನ್ನಾಗಿ ಒಳಗಡೆನೆ ಕ್ರಶ್ ಮಾಡಿಕೊಂಡು ಸೈಡಿಗೆ ಎತ್ತಿಡ್ತೀನಿ. ಆ್ಯಂಡ್ ಇವಾಗ ಎಗ್ ಆಮ್ಲೆಟ್ ಅಂದರೆ ನಮಗೆ ಎಗ್ ಬೇಕಲ್ವಾ. ಸೊ 2 ಮ್ಯಾಗಿ ಪ್ಯಾಕೆಟ್ಗೆ ನಾನಿಲ್ಲಿ 2 ಮೊಟ್ಟೆನ ತಗೊಂಡಿದ್ದೀನಿ. ಸೊ 2 ಮೊಟ್ಟೆನ ಈ ಥರ ಹಾಕೊಂಡ್ಬಿಟ್ಟು ಇವಾಗ ನಿಮಗೆ ಡಾರ್ಕ್ ಎಲ್ಲೋ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನ ಲೈಟ್ ಆಗಿ ಯೆಲ್ಲೋ ಕಲರ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂಡ್ ಇದರಲ್ಲಿ ಉಪ್ಪು ಖಾರ ಏನು ಆ್ಯಡ್ ಮಾಡಕ್ ಹೋಗಬೇಡಿ. ಪ್ಲೇನ್ ಆಗಿ ಇದೇ ರೀತಿಯಾಗಿ ನೀವು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಡಿ. ಅಂಡ್ ಈ ಕಡೆ ಒಂದು ಪ್ಯಾನ್ ತಗೊಳ್ಳಿ. ಸೊ ಪ್ಯಾನ್ ತಗೊಂಡು ಸ್ವಲ್ಪ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ. ನಾನು ಆಲ್ರೆಡಿ ಹಾಕಿದ್ದೀನಿ. ಅಂಡ್ ಸ್ವಲ್ಪ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಚಟಪಟ ಅಂತ ಸೌಂಡ್ ಬರುವಾಗ ನಾನಿಲ್ಲಿ ಅರ್ಧ ಆನಿಯನ್ ತಗೊಂಡ್ಬಿಟ್ಟು ಫೈನ್ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಆನಿಯನ್ಸ್ ಎಲ್ಲ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು 2 ಬೀನ್ಸ್ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೈಜ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಹೈ ಫ್ಲೇಮಲ್ಲಿ ಈ ಬೀನ್ಸ್ನ ರೋಸ್ಟ್ ಮಾಡಿ, ಸೊ ದಟ್ ಅದರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಒಂದು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇವಾಗ ಎಲ್ಲಾನು ಚೆನ್ನಾಗಿ ಫ್ರೈ ಆಗೋಗಿದೆ. ಸೊ ಇವಾಗ ನಾವು ಮೊಟ್ಟೆ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ, ಸೊ ಅದನ್ನ ಇದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇವಾಗ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈ ಒಂದು ಆಮ್ಲೆಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನ ಲೈಟ್ ಕಲರ್ ಆಗಿ ಇರಕ್ ಬಿಡಿ, ಅಂತಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಮ್ಯಾಗಿ ತಿನ್ನುವಾಗ ಎಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಬೇಕು ಈ ಒಂದು ಆಮ್ಲೆಟ್ದು ಅಂತ ನೀವು ಅದನ್ನ ಚಾಪ್ ಆಗಿ ಮಾಡ್ಕೋಬಹುದು, ಅಂದ್ರೆ ಕಟ್ ಆಗಿ ಮಾಡ್ಕೋಬಹುದು ಈ ಒಂದು ಆಮ್ಲೆಟ್ನ. ಸೊ ಈ ರೀತಿ ಕಡ್ಚಿಯಿಂದ ಮಾಡ್ಕೊಂಡಿದ್ರಿ ಅಂತಂದ್ರೆ ಅಲ್ಲೇ ಪೀಸಸ್ ಎಲ್ಲ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಕಲರ್ ಒಂಚೂರು ಚೇಂಜ್ ಆಗಿಲ್ಲ, ತುಂಬಾನೇ ಚೆನ್ನಾಗಿ ಲೈಟ್ ಕಲರ್ ಕಾಣಿಸ್ತಾ ಇದೆ. ಸೊ ಇದೇ ರೀತಿಯಾಗಿ ನೀವು ಮೇಂಟೈನ್ ಮಾಡಬೇಕು. ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ರಿ ಅಂತಂದ್ರೆ ನಿಮ್ಮ ಆಮ್ಲೆಟ್ ಕಲರ್ ಚೇಂಜ್ ಆಗಿ ಹೋಗ್ಬಿಡತ್ತೆ. ಸೊ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ ಆದ್ಮೇಲೆ ನಾನು 2 ಮ್ಯಾಗಿ ಪ್ಯಾಕೆಟ್ಸ್ ತಗೊಂಡಿದ್ದೀನಿ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ 1 ಪ್ಯಾಕೆಟ್ಗೆ 1 ಗ್ಲಾಸ್ ನೀರು ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂಡ್ ಇವಾಗ 2 ಗ್ಲಾಸ್ ನೀರು ಆಡ್ ಮಾಡಿದ ಮೇಲೆ ಒಂದು ಬಾಯ್ಲ್ ಆಗೋದಕ್ಕೆ ಬೇಡಿ. ಸೊ ಬಾಯ್ಲ್ ಬರ್ತಾ ಇದೆ ಅಂತಂದ್ರೆ ಅವಾಗ ಮ್ಯಾಗಿದಲ್ಲಿರುವ ಮಸಾಲಾನ ಸೈಡಿಗೆ ಎತ್ತಿಟ್ಟು ಬರೀ ಮ್ಯಾಗಿ ಅಷ್ಟೇ 2 ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ಮೊದಲೇ ಮಸಾಲಾ ಪೌಡರ್ ಹಾಕ್ತೀರಾ ಅಂತಂದ್ರೆ ಪ್ಯಾನ್ಗೆಲ್ಲ ಮಸಾಲ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟ್ ನೀವು ಮ್ಯಾಗಿನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮ್ಯಾಗಿಯಲ್ಲಿರುವ ಮಸಾಲಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಈ ಒಂದು ಮ್ಯಾಗಿಗೆ ಕೋಟ್ ಆಗುತ್ತೆ ಮಸಾಲ. ಓಕೆನಾ. ಸೊ ಎಲ್ಲಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಐಶ್ವರ್ಯ ಮೇತ್ರಿ ಅಂತ ಹೇಳಿ. ಸೊ ಅಲ್ಲಿ ನಾನು ಕರ್ನಾಟಕದಲ್ಲಿರುವ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಹೊಸದಾಗಿ ಏನೇ ಅಪ್ಡೇಟ್ಸ್ಗಳು ಬಂದಾಗ ಆ ಒಂದು ಚಾನಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಆ ಒಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ. ಸೊ ಲಿಡ್ ಓಪನ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಗಿ ನೋಡೋದಕ್ಕೆ. ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಆ್ಯಂಡ್ ಫ್ಲೇಮ್ ಆಫ್ ಮಾಡಿಕೊಂಡು 2 ನಿಮಿಷ ಆದಮೇಲೆ ಸರ್ವ್ ಮಾಡಿ. ಓಕೆ, ವಾವ್, ನೋಡೋದಕ್ಕೆ ಎಗ್ ಮ್ಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದೇ ಥರ ರೆಸಿಪೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.